ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಇದ್ದಾರೆ. ಅಶ್ವಿನಿ, ವೆಲ್ಕಮ್. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ವಿರುದ್ಧ ದೋಸ್ತಿ ಸಮರವನ್ನು ಸಾರಿದೆ. ಅಹೋರಾತ್ರಿ ಹೋರಾಟ ನಡೆಸಿದ ದೋಸ್ತಿ ಪಾಳಿಯ ರಾಜೀನಾಮೆ ಕೊಡಲು ಒಪ್ಪದ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಇದೀಗ ಪಟ್ಟನ್ನ ಹಿಡಿದಿದೆ. ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಅಧಿವೇಶನದಲ್ಲಿ ಪಟ್ಟು ಹಿಡಿದಿದೆ. ಅಹೋರಾತ್ರಿ ಧರಣಿ ಕೂಡ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ಇದೀಗ ಸಮರ ಸಾರಿದೆ. ಅಹೋರಾತ್ರಿ ಹೋರಾಟ ನಡೆಸಿದ ದೋಸ್ತಿ ಪಾಳಿಯ ರಾಜೀನಾಮೆ ಕೊಡಲು ಒಪ್ಪದ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿರುವುದು. ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದಾರೆ ಅಧಿವೇಶನದ ಹೊರಗಡೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದಾದ ಬಳಿಕ ಸುನಿಲ್ ಕುಮಾರ್ ಅವರು ಕೂಡ ಈ ಆರ್.ಬಿ. ತಿಮ್ಮಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಅದನ್ನು ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಕೌಂಟರ್ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಮತ್ತೆ ನಿನ್ನೆ ರಾತ್ರಿ ಸದನದಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆರ್ಗ ಜ್ಞಾನೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರ ವಿಚಾರವನ್ನು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಬೇಕು. ಅದರ ಜೊತೆಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ಸದನದ ಹೊರಗಡೆ ಧರಣಿಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಅಧಿವೇಶನ ಮುಗಿದ ಬಳಿಕ ರಾತ್ರಿಯೆಲ್ಲ ಅಲ್ಲೇ ಹೊರಗಡೆ ಒಂದು ಕಡೆ ಧರಣಿ ಕೂಡ ಮಾಡಿದರು. ಅದಾದ ಬಳಿಕ ಅಧಿವೇಶನದಲ್ಲೇ ಕೂಡ ಮಲ್ಕೊಂಡಿರೋದು ಎಲ್ಲ ಬಿಜೆಪಿಯ ನಾಯಕರು. ಅಧಿವೇಶನ ಏನು ವಿಧಾನಸಭೆ ಹೊರಗಡೆ ಅಲ್ಲಿ ಮಲಗಿರುವಂಥದ್ದು ಇದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ರಾತ್ರಿಯೆಲ್ಲ ಈ ಬಿಜೆಪಿ ನಾಯಕರು ಅಲ್ಲೇ ಅಹೋರಾತ್ರಿ ಧರಣಿ ಕೂಡ ಮಾಡಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ಅಬಕಾರಿ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ಬಿಜೆಪಿ ಪಟ್ಟನ್ನು ಹಿಡಿದಿದೆ. ಹೀಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಮತ್ತೊಂದು ಕಡೆ ಸಿಎಂ ಅವರು ಕೂಡ ನಿನ್ನೆ ಈ ನರೇಗಾ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಂತ ಅವರು ಕೂಡ ಬಿಗಿ ಪಟ್ಟು ಹಿಡಿದಿದ್ರು. ಅದಾದ ಬಳಿಕ ಅದಕ್ಕೆ ವಿಪಕ್ಷಗಳು ಕೂಡ ಕೌಂಟರ್ ಕೊಟ್ಟರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಇದ್ದಾರೆ. ಅಶ್ವಿನಿ, ವೆಲ್ಕಮ್. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ವಿರುದ್ಧ ದೋಸ್ತಿ ಸಮರವನ್ನು ಸಾರಿದೆ. ಅಹೋರಾತ್ರಿ ಹೋರಾಟ ನಡೆಸಿದ ದೋಸ್ತಿ ಪಾಳಿಯ ರಾಜೀನಾಮೆ ಕೊಡಲು ಒಪ್ಪದ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಇದೀಗ ಪಟ್ಟನ್ನ ಹಿಡಿದಿದೆ. ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಅಧಿವೇಶನದಲ್ಲಿ ಪಟ್ಟು ಹಿಡಿದಿದೆ. ಅಹೋರಾತ್ರಿ ಧರಣಿ ಕೂಡ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ಇದೀಗ ಸಮರ ಸಾರಿದೆ. ಅಹೋರಾತ್ರಿ ಹೋರಾಟ ನಡೆಸಿದ ದೋಸ್ತಿ ಪಾಳಿಯ ರಾಜೀನಾಮೆ ಕೊಡಲು ಒಪ್ಪದ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿರುವುದು. ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದಾರೆ ಅಧಿವೇಶನದ ಹೊರಗಡೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದಾದ ಬಳಿಕ ಸುನಿಲ್ ಕುಮಾರ್ ಅವರು ಕೂಡ ಈ ಆರ್.ಬಿ. ತಿಮ್ಮಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಅದನ್ನು ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಕೌಂಟರ್ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಮತ್ತೆ ನಿನ್ನೆ ರಾತ್ರಿ ಸದನದಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆರ್ಗ ಜ್ಞಾನೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರ ವಿಚಾರವನ್ನು
ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಬೇಕು. ಅದರ ಜೊತೆಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ಸದನದ ಹೊರಗಡೆ ಧರಣಿಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಅಧಿವೇಶನ ಮುಗಿದ ಬಳಿಕ ರಾತ್ರಿಯೆಲ್ಲ ಅಲ್ಲೇ ಹೊರಗಡೆ ಒಂದು ಕಡೆ ಧರಣಿ ಕೂಡ ಮಾಡಿದರು. ಅದಾದ ಬಳಿಕ ಅಧಿವೇಶನದಲ್ಲೇ ಕೂಡ ಮಲ್ಕೊಂಡಿರೋದು ಎಲ್ಲ BJPಯ ನಾಯಕರು. ಅಧಿವೇಶನ ಏನು ವಿಧಾನಸಭೆ ಹೊರಗಡೆ ಅಲ್ಲಿ ಮಲಗಿರುವಂಥದ್ದು ಇದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ರಾತ್ರಿಯೆಲ್ಲ ಈ BJP ನಾಯಕರು ಅಲ್ಲೇ ಅಹೋರಾತ್ರಿ ಧರಣಿ ಕೂಡ ಮಾಡಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ಅಬಕಾರಿ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ BJP ಪಟ್ಟನ್ನು ಹಿಡಿದಿದೆ. ಹೀಗಾಗಿ BJPಯ ರಾಜ್ಯಾಧ್ಯಕ್ಷ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಮತ್ತೊಂದು ಕಡೆ CM ಅವರು ಕೂಡ ನಿನ್ನೆ ಈ ನರೇಗಾ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಂತ ಅವರು ಕೂಡ ಬಿಗಿ ಪಟ್ಟು ಹಿಡಿದಿದ್ರು. ಅದಾದ ಬಳಿಕ ಅದಕ್ಕೆ ವಿಪಕ್ಷಗಳು ಕೂಡ ಕೌಂಟರ್ ಕೊಟ್ಟರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್, ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಇದ್ದಾರೆ. ಅಶ್ವಿನಿ, ವೆಲ್ಕಮ್. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ವಿರುದ್ಧ ದೋಸ್ತಿ ಸಮರವನ್ನು ಸಾರಿದೆ. ಅಹೋರಾತ್ರಿ ಹೋರಾಟ ನಡೆಸಿದ ದೋಸ್ತಿ ಪಾಳಿಯ ರಾಜೀನಾಮೆ ಕೊಡಲು ಒಪ್ಪದ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ BJP ಇದೀಗ ಪಟ್ಟನ್ನು ಹಿಡಿದಿದೆ. ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ BJP ಅಧಿವೇಶನದಲ್ಲಿ ಪಟ್ಟು ಹಿಡಿದಿದೆ. ಅಹೋರಾತ್ರಿ ಧರಣಿ ಕೂಡ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ಇದೀಗ ಸಮರ ಸಾರಿದೆ. ಅಹೋರಾತ್ರಿ ಹೋರಾಟ ನಡೆಸಿದ ದೋಸ್ತಿ ಪಾಳಿಯ ರಾಜೀನಾಮೆ ಕೊಡಲು ಒಪ್ಪದ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ BJP ಬಿಗಿ ಪಟ್ಟು ಹಿಡಿದಿದೆ. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ BJP ಪಟ್ಟು ಹಿಡಿದಿರುವುದು. ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದಾರೆ ಅಧಿವೇಶನದ ಹೊರಗಡೆ. ನಿನ್ನೆ CM ಸಿದ್ದರಾಮಯ್ಯ ಅವರು ಕೂಡ ಈ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದಾದ ಬಳಿಕ ಸುನಿಲ್ ಕುಮಾರ್ ಅವರು ಕೂಡ ಈ ಆರ್.ಬಿ. ತಿಮ್ಮಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಅದನ್ನು ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಕೌಂಟರ್ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಮತ್ತೆ ನಿನ್ನೆ ರಾತ್ರಿ ಸದನದಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆರ್ಗ ಜ್ಞಾನೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರ ವಿಚಾರವನ್ನು ಅಧಿವೇಶನದಲ್ಲಿ